ಜೊತೆಗೆಲ್ಲ ಗೋಪಾಲಕರು ಹೊರಟಿದ್ದಾರೆ. ಯಾವ ಒಬ್ಬ ಗೋಪಾಲಕನು ಸಾಮಾನ್ಯ ಗೋಪಾಲಕನಲ್ಲ, ನೆನಪಿಟ್ಟುಕೊಳ್ಳಿ. ಯಾವ ಒಬ್ಬ ಗೋಪಾಲಕನು ಸಾಮಾನ್ಯ ವ್ಯಕ್ತಿಯಲ್ಲ, ಏನೋ ದನಗಾಗಿ ಗೌಳಿ ಅಲ್ಲ. ಪ್ರತಿಯೊಬ್ಬ ಗೋಪಾಲನು ದೇವತೆ. ಭಾಗವತದ ಪ್ರಾರಂಭದಲ್ಲಿ, ದಶಮಸ್ಕಂದದ ಪ್ರಾರಂಭದಲ್ಲಿ ಹೇಳ್ತಾರೆ, ಎಲ್ಲ ದೇವತೆಗಳು ಕೆಳಗಡೆಗೆ ಗೋಪಾಲಕರಾಗಿ ಅವತಾರ ಮಾಡಿ ಬಂದಿದ್ದಾರೆ. ಎಲ್ಲ ದೇವತಾ ಸ್ತ್ರೀಯರು ಕೆಳಗಡೆಗೆ ಗೋಪಿಕಾ ಸ್ತ್ರೀಯರಾಗಿ ಅವತಾರ ಮಾಡಿ ಬಂದಿದ್ದಾರೆ. ಅವರ ಜೊತೆಗೆ ಹೊರಟಿದ್ದಾನೆ. ಆ ಭಾಗ್ಯ ಅವರಿಗೆ ಮಾತ್ರ ಇದೆ. ದೇವರು ನುಡಿಸಿದ ಕೊಳಲಿನ ನಾದವನ್ನು ಸಾಕ್ಷಾತ್ತಾಗಿ ಕುಳಿತುಕೊಂಡು ಕೇಳುವ ಭಾಗ್ಯ ಅದು ಇದ್ದದ್ದು ದೇವತೆಗಳಿಗೆ ಮಾತ್ರ. ಕೇಳಿಸ್ಕೊಳ್ತಾ ಇದ್ದಾರೆ. ವೃಂದಾರಣ್ಯಂ ಸ್ವಪದ ರಮಣಂ ಪ್ರಾವಿಶದ್ಗೀತ ಕೀರ್ತಿ. ವೃಂದಾರಣ್ಯ, ಆ ವೃಂದಾವನದ ಅರಣ್ಯದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಸ್ವಪದ ರಮಣ ತನ್ನ ರೂಪದಲ್ಲಿ ತನ್ನ ಹೆಜ್ಜೆಗಳನ್ನು ಇಡ್ತಾ ಆ ಹೆಜ್ಜೆಗಳೆಲ್ಲ ಮೂಡ್ತಾ ಇತ್ತಂತೆ. ಹಸಿ ಇತ್ತು ನೆಲ, ಮೂಡ್ತಾ ಹೊರಟಿತ್ತು. ಏನು ಆನಂದ ಆಗಬೇಡ. ಹೀಗೆ ಭಗವಂತ ಕಾಡಿನಲ್ಲಿ ಪ್ರವೇಶ ಮಾಡಿದ. ಈ ರೂಪವನ್ನು ಗೋಪಿಕಾ ಸ್ತ್ರೀಯರು ಕಂಡಿದ್ದಾರೆ. ಅಲ್ಲೇ ಮನೆ ಮುಂದೆ ಹೋಗಬೇಕಲ್ಲ, ಊರಿನ ಮಧ್ಯದಲ್ಲಿ ನಂದಗೋಪನ ಮನೆ, ಸುತ್ತಲೂ ಈ ಗೋಪಾಲಕರ ಮನೆ. ಅಲ್ಲಿಂದ ಕಾಡಿಗೆ ಹೋಗಬೇಕಾದಾಗ ಪ್ರತಿಯೊಂದು ಓಣಿಯಲ್ಲಿ ಹಾದೇ ಹೋಗಬೇಕು. ಇದ್ದ ಗೋಪಿಕಾ ಸ್ತ್ರೀಯರೆಲ್ಲ ಆ ರೂಪವನ್ನು ನೋಡಿದ್ದಾರೆ. ನೋಡಿದವರು ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತೆಂಥವನು? ಬರ್ಹ ಪಿಚ್ಛ ವಚನ ವನಚರ ವಪುಹು ಕರ್ಣಯೋ ಕರ್ಣಿಕಾರ ಸವ್ಯೇ ಬಾಹೌ ನಿಹಿತವದನ ಸಜ್ಜಮನ್ಯತ್ರ ಹಸ್ತೆ ಭ್ರೂವಿನ್ಯಾಸಾಂಗುಲಿಭಿಃ ರಣಯನ್ ಗಾಪಯನ್ ಗೋಪವೃಂದಾನ್ ಭೂತಗ್ರಾಮಂ ತರ್ಹಿ ರಮಯನ್ ಬ್ರಹ್ಮಗಾಂಧರ್ವಮೇವ. ಬರ್ಹಾಪಿಚ್ಛ, ಅದನ್ನೇ ಮತ್ತೆ ವರ್ಣನೆ ಮಾಡ್ತಾರೆ ಇನ್ನೊಂದು ಬಾರಿ. ಈ ಬಾರಿ ಹೇಳುವಾಗ ಆ ದೇವರು ಕೈಯಲ್ಲಿ ಕೊಳಲನ್ನು ಹಿಡಿದಿದ್ದಲ್ಲ, ನೇರ ಹಿಡ್ಕೊಂಡು ಊದ್ತಾ ಇರಲಿಲ್ವಂತೆ. ಹಿಂಗೆ ಸೀದಾ ಹಿಡ್ಕೊಂಡು ಊದ್ಕೊಂಡು ಹೋಗ್ತಿರ್ಲಿಲ್ಲ. ಮತ್ತೇನು ಮಾಡ್ತಿದ್ದ? ಸವ್ಯೇ ಬಾಹು ನಿಹಿತ ವದನಃ, ಎಡಭುಜದ ಮೇಲೆ ದೇವರು ತನ್ನ ತಲೆಯನ್ನು ಬಾಗಿಸಿದ್ನಂತೆ. ನಮಗೆ ಆ ಕೊಳಲು ಹಿಡ್ಕೊಂಡದ್ದು ಗೊತ್ತಾಗೋದಿಲ್ಲ, ಎಡ ಕಡೆಗೆ ಬಾಗಿಸಿದ್ದು ಕಲ್ಪನೆಗೆ ಬರೋದಿಲ್ಲ. ಸವ್ಯೇ ಬಾಹು, ಕೈಯಲ್ಲೊಂದು ಕೊಳಲು ಕೊಟ್ಟು ನೀವೊಂದು ಸ್ವಲ್ಪ ಬೇಕಾದ್ರೆ ಟ್ರಯಲ್ ಮಾಡಬಹುದು ಅಷ್ಟೇ. ಇನ್ನೇನು ಯಾರ ಕೈಯಲ್ಲಿ ಕೊಡಬೇಕು ಅದು ಅವರವರಿಗೆ ಬಿಟ್ಟ ವಿಚಾರ. ಒಟ್ಟಿಗೆ ಕೈಯಲ್ಲಿ ಕೊಳಲು ಕೊಟ್ಟು ಯಾರಿಗಾದರೂ ಎಡ ಭುಜದ ಮೇಲೆ ತಲೆಯನ್ನು ಬಾಗಿಸಿ ಕೊಳಲನ್ನು ನುಡಿಸಿದ್ದು ನೋಡಿದರೆ ಆಗ ಆ ಕಲ್ಪನೆ ಬರುತ್ತೆ. ಸವ್ಯೇ ಬಾಹು ನಿಹಿತ ವದನಃ ಸಜ್ಜಮನ್ಯತ್ರ ಹಸ್ತೆ, ಇನ್ನೊಂದು ಕೈಯಲ್ಲಿ ಕೊಳಲನ್ನು ಹಿಡಿದುಕೊಂಡು ಅದರ ಮೇಲೆ ಭ್ರೂವಿನ್ಯಾಸಾಂಗುಲಿಭಿಃ, ಬೆರಳನ್ನು ಆಡಿಸ್ತಾ ಇದ್ದಾನೆ, ಹುಬ್ಬನ್ನು ಹಾರಿಸ್ತಾ ಇದ್ದಾನೆ ಭಗವಂತ. ಅಂಥವನು ನಾದವನ್ನು ಮಾಡ್ತಾ ಹೊರಟ್ರೆ ಭೂತಗ್ರಾಮಂ, ಎಲ್ಲ ಪ್ರಾಣಿಗಳಿಗೆ ಸುಖವನ್ನು ಮಾಡ್ತಾ ಹೊರಟಿದ್ದಾನೆ. ಬ್ರಹ್ಮ ಗಾಂಧರ್ವಮೇವ, ಸಾಮಾನ್ಯ ಹಾಡನ್ನು ಹಾಡ್ತಾ ಇಲ್ಲ, ಗಾಂಧರ್ವ ಗೀತೆಯನ್ನು ಹಾಡ್ತಾ ಇದ್ದಾನಂತೆ. ನಮಗೆ ಸಾಮಾನ್ಯ ಹಾಡುಗಳನ್ನು ಕೇಳಿ ಅದರ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಇದ್ದರೆ ಭಗವಂತ ಇಲ್ಲಿ ಬಂದಾಗ ನುಡಿಸಿದ್ದು ಯಾವುದು ಅಂದರೆ ಬ್ರಹ್ಮ ಗಾಂಧರ್ವಮೇವ, ಗಂಧರ್ವ ಗೀತೆಯನ್ನು ನುಡಿಸ್ತಾ ಇದ್ದಾನೆ. ಇತಿ ವೇಣುರವಂ ರಾಜನ್ ಸರ್ವಭೂತ ಮನೋಹರಂ ಶ್ರುತ್ವಾ ವ್ರಜಸ್ತ್ರೀಯ ಸರ್ವ ವರ್ಣಯಂತ್ಯೋಭಿರೇಮಿರೇ. ಕೃಷ್ಣ ಊರಿನಲ್ಲಿ ಇದ್ದಾಗ ಒಂದು ಸಂತೋಷವಾದರೆ ಊರಿನಿಂದ ಹೊರಗಡೆಗೆ ಹೋದಾಗ ಇನ್ನೊಂದು ಸಂತೋಷ ಗೋಪಿಕಾ ಸ್ತ್ರೀಯರಿಗೆ. ಒಂದು ಕಡೆಗೆ ಅಂತಾರೆ, ಬಿಟ್ಟು ಹೋಗ್ತಾ ಇದ್ದೀಯಾ ನೀನು, ಬೆಳಗ್ಗೆ ಹೋದರೆ ಸಂಜೆಗೆ ಬರೋನು, ನಮಗೆ ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಇರಲಿಕ್ಕಾಗೋದಿಲ್ಲ. ತ್ರುಟಿಯುಗಾಯತೆ, ಗೋಪಿಗೀತೆಯಲ್ಲಿ ಹೇಳುವಾಗ ತ್ರುಟಿಯುಗಾಯತೆ ತ್ವಾಮ ಪಶ್ಯತಾಂ, ನಿನ್ನನ್ನು ನೋಡದೇ ಇದ್ದರೆ ಒಂದೊಂದು ತ್ರುಟಿ, ಒಂದೊಂದು ಕ್ಷಣಗಳು ಒಂದೊಂದು ಯುಗದಂತೆ ಭಾಸ ಆಗತ್ತೆ ನಮಗೆ, ನಿನ್ನ ನೋಡದೇ ಇದ್ದದ್ದು. ಅಲ್ಲಿ ಹಾಗಂತಾರೆ, ಇಲ್ಲಿ ಹೋದಾಗ ಒಂದು ಸಂತೋಷ ಪಡ್ತಾರೆ. ಯಾಕೆ ಅಂದರೆ ಇದ್ದಾಗ ನೋಡಿದ ಆನಂದ, ಹೋದಾಗ ನಿನ್ನ ಕಥೆಗಳನ್ನೇ ಹೇಳುವ ಆನಂದ ಇದೆ. ಇದ್ದಾಗ ನೋಡ್ಕೋತ ಕೂತಿರ್ತೀವಿ, ಸ್ವಾಮಿಗಳು ಬಂದಾಗ ಅವ್ರು ಮಾಡೋ ಪೂಜೆಯನ್ನು, ಅವರ ಪ್ರವಚನವನ್ನು ಕೇಳ್ತಾ ಇರ್ತೀವಿ. ಸ್ವಾಮಿಗಳು ಊರಿಗೆ ಹೋದ್ಮೇಲೆ ಅವ್ರು ಏನು ಮಾಡಿದ್ರು ಎಂಬುದನ್ನು ಹೇಳ್ತಾ ಕೂತಿರ್ತೀವಿ, ಅದು ಆನಂದವೇ ನಮಗೆ. ಹಾಗೆ ನೀನು ಕಾಡಿಗೆ ಹೋದಾಗ ಇಲ್ಲಿದ್ದಾಗ ಏನೇನು ಮಾಡ್ತಾ ಇದ್ದೀಯ ಅದನ್ನು ಅಂತ ಇದ್ದೇವೆ ನಾವು, ಅದನ್ನು ಕೇಳ್ತಾ ಇದ್ದೇವೆ. ಇತಿ ವೇಣುರವಂ ರಾಜನ್, ಹೀಗೆ ಆ ಕೊಳಲಿನ ಧ್ವನಿಯನ್ನು ಕೇಳ್ತಾ ಸರ್ವಭೂತ ಮನೋಹರಂ, ಎಲ್ಲರಿಗೆ ಆನಂದವನ್ನುಂಟು ಮಾಡುವಂತಹದ್ದನ್ನು ಶ್ರುತ್ವ ಕೇಳಿದ ವ್ರಜಸ್ತ್ರೀಯ, ಆ ಗೊಲ್ಲತಿಯರೆಲ್ಲರೂ ವರ್ಣಯಂತ್ಯ ಆನಂದ ಪಡ್ತಾ ಇದ್ದಾರೆ. ಏನು ವರ್ಣನೆ ಮಾಡಿದರು, ಏನು ಪ್ರಾರಂಭ ಮಾಡಿದರು ಅನ್ನೋದನ್ನು ಮುಂದೆ ಹೇಳ್ತಾರೆ. ಇದು ಒಂದು ಅಧ್ಯಾಯ, ಇನ್ನೊಂದು ಅಧ್ಯಾಯ ಎರಡಿದೆ. ನೋಡೋಣ ಏನೇನು ಸಾಧ್ಯ ಆಗತ್ತೆ ಅಷ್ಟನ್ನು ತಿಳಿಯೋಣ. ಒಬ್ಬ ಗೋಪಿ ಅಂತಾಳೆ, ಎಲ್ಲರೂ ಒಂದೊಂದು ಪಕ್ಷ ಮಾಡಿಕೊಂಡಿದ್ದಾರೆ.
ಈ ಕಡೆಗೆ ಕೆಲವು ಗೋಪಿಯರು, ಈ ಕಡೆಗೆ ಕೆಲವರು ಗೋಪಿಯರು ಕೂತ್ಕೊಂಡಿದ್ದಾರೆ. ಇವಳು ಅವಳಿಗೆ ಹೇಳ್ತಾಳೆ, ಅವಳು ಇವಳಿಗೆ ಹೇಳ್ತಾರೆ. ಒಟ್ಟಿನಲ್ಲಿ ವ್ಯಾಸರಂತಾರೆ ಗೋಪ್ಯ ಊಚುಗು. ಯಾರು ಹೇಳಿದ್ರು ಇವಳು ಅವಳಿಗೆ ಹೇಳಿದ್ಲು, ಅವಳು ಇವಳಿಗೆ ಹೇಳಿದ್ಲು. ಏನು ಹೇಳಿದ್ರು ಅಷ್ಟು ಕೇಳಿಸ್ಕೊಳ್ರಿ ಅಷ್ಟೇ, ಬೇರೆ ಇನ್ನೇನು ಬೇಡ. ಏನು ಹೇಳಿಸ್ಕೊಂಡ್ರು, ಏನು ಕೇಳಿಸಿಕೊಂಡ್ರು? ಯಾರೋ ಒಬ್ಬರು ಮುಖಂಡನಾಗಿ ಮೇಲೆ ಕೂತ್ಕೊಂಡು ಪ್ರವಚನ ಮಾಡಿದರೆ ಒಬ್ಬರು ಹೇಳಿದ್ರು, ಉಳಿದವ್ರು ಕೇಳಿದ್ರು ಅನ್ಬೋದು. ಎಲ್ಲರೂ ಮಾತಾಡ್ತಾ ಇದ್ರೆ ಯಾರು ಹೇಳಿದ್ರು ಕೇಳಬೇಕು. ಎಲ್ಲಾದರೂ ನಮ್ಮಲ್ಲಿ ಎಲ್ಲರೂ ಮಾತಾಡೋದೇ ಜಾಸ್ತಿ ರೀ, ಒಬ್ಬರು ಮಾತಾಡ್ಲಿಕ್ಕೆ ಬಿಡಂಗೇ ಇಲ್ಲ. ನಾವು ಮಾತಾಡ್ತೀವಿ. ಇದು ಗೋಪಿಕಾಸ್ತ್ರೀಯರ ಕಾಲಕ್ಕೆ ಇತ್ತು ಕಾಣಿಸ್ತದೆ ಪ್ರಾಯಶಃ. ಅದಕ್ಕೆ ಗೋಪ್ಯ ಊಚುಹು ವ್ಯಾಸರು ಒಂದೇ ಮಾತು ಹೇಳ್ಬಿಟ್ರು. ಎಲ್ಲ ಗೋಪಿಕಾಸ್ತ್ರೀಯರು ಮಾತಾಡಿದ್ರು. ಎಲ್ಲರೂ ಕೂಡಿ ಮಾತಾಡಿದ್ರೆ ಸ್ವಲ್ಪ ಸಮಸ್ಯೆ ಇರ್ತದೆ. ಒಬ್ಬರು ಮಾತಾಡಿದ್ರೆ ತಿಳಿಯುತ್ತೆ, ಎಲ್ಲರೂ ಮಾತಾಡಿದ್ರೆ ತಿಳಿಯೋದೇ ಇಲ್ಲ, ಏನು ಮಾತಾಡಿದ್ರೆ ಗೊತ್ತೇ ಆಗೋದಿಲ್ಲ. ಆದರೆ ಇವರೆಲ್ಲರೂ ಸೇರಿ ಮಾತಾಡಿದ್ದು ವಿಷಯ ಒಂದೇ ಇತ್ತಾದ್ದರಿಂದಾಗಿ ಬಹಳ ಸ್ಪಷ್ಟವಾಗಿ ಅರ್ಥ ಆಯಿತು ಅಂತ ಹೇಳ್ತಾರೆ. ಮೊದಲೊಬ್ಬಳು ಹೇಳ್ತಾಳೆ, ಅಕ್ಷಣ್ವತಾಂ ಫಲಮಿದಂ ನ ಪರಂ ವಿದಾಮಃ ಸಖ್ಯಃ ಪಶೂನ್ ಅನುನಿವೇಶಯತೋ ವಯಸ್ಸೈಃ ವಕ್ತ್ರಂ ವ್ರಜೇಶ ಸುತಯೋಃ ಅನುವೇಣು ಜುಷ್ಟಂ ಯೈರ್ನಿಪೀತಮನುರಕ್ತ ಕಟಾಕ್ಷ ಮೋಕ್ಷಂ. ಒಬ್ಬಳು ಹೇಳಿದ್ಲು, ಅಕ್ಷ್ವಣ್ವತಾಂ ಫಲಮಿದಂ ನ ಪರಂ ವಿದಾಮಃ. ಕಣ್ಣು ಇದೆ, ಆ ಕಣ್ಣಿದೆ ನಮಗೆ ಕಣ್ಣಿದ್ದದ್ದರ ಸಾರ್ಥಕತೆ ಏನು? ಹಳ್ಳಿ ಗಮಾರಳು ನೆನಪಿಟ್ಕೊಳ್ರಿ. ಅವಳು ಯಾವ ವೇದಾಂತವನ್ನು ಅಧ್ಯಯನ ಮಾಡಿಲ್ಲ, ಯಾವ ಆಚಾರ್ಯರ ಸುದೈವ ಪ್ರವಚನಕ್ಕೆ ಹೋಗಿಲ್ಲ ಹೆಣ್ಮಗಳು ಅನ್ನೋದಕ್ಕೆ ಸರಿಯಾಗಿ ತಿಳ್ಕೊಂಡಿದ್ದಾಳೆ. ಯಾರಾದರೂ ಪ್ರವಚನಕ್ಕೆ ಹೋಗಿದ್ರೆ ಏನು ಕಥೆ ಆಗ್ತಿತ್ತೋ ಗೊತ್ತಿಲ್ಲ. ಇಲ್ಲಿ ಎಲ್ಲಿಯೂ ಯಾವ ಪಾಠಶಾಲೆಗೆ ಹೋಗಿಲ್ಲ, ಯಾವ ವಿದ್ಯಾಪೀಠಕ್ಕೆ ಹೋಗಿಲ್ಲ, ಯಾವ ವೇದಾಂತವನ್ನು ಓದಿಲ್ಲ. ಮನೆಯಲ್ಲಿ ಕೆಲಸ ಮಾಡಿಕೊಂಡಿರೋ ಹೆಣ್ಮಗಳು ಹೇಳುವಂತಹ ಮಾತಿದು. ಅಕ್ಷಣ್ವತಾಂ ಫಲಮಿದಂ ನ ಪರಂ ವಿದಾಮಃ. ಕಣ್ಣು ಇದ್ದದ್ದರ ಫಲ ಏನು? ನಾವೆಲ್ಲ ನಮ್ಮ ಕಣ್ಣಿದೆ, ಕಣ್ಣಿನಿಂದ ಏನು ಲಾಭ ಕೇಳ್ರಿ. ಕಣ್ಣಿನಿಂದ ಏನು ಲಾಭ? 108 ಕಥೆ ಹೇಳ್ತೀವಿ ನಾವೆಲ್ಲ. ಕಣ್ಣಿನಿಂದ ಏನು ಲಾಭ? ನೋಡ್ತೀವಲ್ರಿ, ನಾನಾ ಬಣ್ಣದ ರೇಖೆಗಳನ್ನು ನೋಡ್ತೀವಿ. ಇದಕ್ಕಿಂತ ಹೆಚ್ಚಿಂದೇನಿದೆ ಹೇಳಿ ನೋಡೋಣ. ಯಾವುದು ನಮಗೆ ಬೇಕೋ ಅದನ್ನು ನೋಡ್ತೀವಿ, ಬೇಡವಾದದ್ದನ್ನು ನೋಡದೆ ಕಣ್ಣು ಮುಚ್ಕೊಳ್ತೀವಿ. ಕೆಟ್ಟದ್ದಿದ್ರೆ ಕಣ್ಣಿನಿಂದ ನೋಡಿ ಮನಸ್ಸಿನಲ್ಲಿ ದುಃಖ ಆಗುತ್ತೆ, ಒಳ್ಳೆಯದಿದ್ರೆ ನೋಡಿ ಕಣ್ಣಿನಿಂದ ಆನಂದವನ್ನು ಪಡ್ತೀವಿ. ಇದೆಲ್ಲ ಕಣ್ಣಿನ ಕೆಲಸ ಅಲ್ವೇ? ಒಂದೇ ಪದಾರ್ಥದಲ್ಲಿ 100 ಬಣ್ಣಗಳಿದ್ರೂ ಕೂಡ ಒಂದೇ ಕಣ್ಣು ಏಕಕಾಲಕ್ಕೆ ಗ್ರಹಿಸ್ತದೆ. ಎಷ್ಟು ಅದ್ಭುತವಾಗಿದೆ ಈ ಕಣ್ಣು. ಇದರ ಕಣ್ಣಿನ ಸಾಫಲ್ಯ ಏನು ಹೇಳಬೇಕು? ಆದರೆ ಅವರಂತಾರೆ ಗೋಪಿಕಾಸ್ತ್ರೀಯರು, ಕಣ್ಣಿದ್ದದ್ದರ ಫಲ ಏನು? ಇದಲ್ಲ. ಕೆಲವರಿಗೆ ಕಣ್ಣಿದೆ ಅಂತ ಗೊತ್ತಿಲ್ಲದಂತಹ ಸ್ಥಿತಿಯಲ್ಲಿ ಇದ್ದಾರೆ. ಕಣ್ಣಿದೆ ಅಂತ ಗೊತ್ತಾಗಬೇಕಾದ್ರೆ ಕಣ್ಣಿನ ಪೂರ್ಣವಾದ ಪ್ರಯೋಜನವನ್ನು ಪಡೀಬೇಕು. ನಮ್ಮಲ್ಲಿ ದುಡ್ಡಿದೆಯಲ್ಲ, ಏನು ಮಾಡ್ತೀವಿ ದುಡ್ಡನ್ನು? ನಾವು ಯಾವಾಗಲೂ ಲೋಭಿಗಳು. ನಮ್ಮ ಕೆಲಸ ಏನು ಅಂದರೆ ಇದ್ದ ದುಡ್ಡನ್ನು ಇಡ್ತಾ ಹೋಗ್ತೀವಿ. ಹೌದಾ? ದುಡ್ಡನ್ನು ಇಡೋ ಸ್ವಭಾವ ನಮ್ಮದು. ದುಡ್ಡು ಇದ್ದದ್ದನ್ನು ಇಟ್ಟರೆ ಅದು ಲಾಭ ಅಲ್ಲ, ನೆನ್ಪಿಟ್ಕೊಳ್ರಿ. ಮತ್ತೆ ಏನು ಲಾಭ? ಅದನ್ನು ಉಂಡ್ರೆ ಲಾಭ, ಇಟ್ಟರೆ ಲಾಭನ? ಅದು ಇಟ್ಟರೆ ಲಾಭ ಅಲ್ಲ. ಯಾಕೆ? ಇಟ್ಟದ್ದು ಏನು ಬಂತು ನಿನಗೆ? ಇಟ್ಟದ್ದೇ ಒಂದು ಬಂತು ಹೊರತಾಗಿ ಇನ್ನೇನು ಬರಲಿಲ್ಲ. 100 ರೂಪಾಯಿ ಇದೆ, 100 ರೂಪಾಯಿಯನ್ನು ಪೂರ್ಣವಾಗಿ ನೀನುಣ್ಣು, ಇಲ್ಲ ಇನ್ನೊಬ್ಬರಿಗೆ ಉಣ್ಲಿಕ್ಕೆ ಹಾಕು. ಇದು ನಿಜವಾದ ಲಾಭ. 100 ಅಂತ ಎತ್ತಿಟ್ಬಿಟ್ರೆ ಆ 100ರಿಂದ ಬರಬೇಕಾದ ಸ್ವಾದು ಬರಲಿಲ್ಲ, ರಸ ಬರಲಿಲ್ಲ ನಿನಗೆ. ಅದಕ್ಕೆ ಮಹಾಭಾರತ ಹೇಳ್ತಾ ಇದೆ, ದುಡ್ಡಿನ ಲಾಭ ಏನು? 3 ಲಾಭ ಅಂತ. 3 ಗತಿ ಅದಕ್ಕೆ, ಮುಂದಿನ ಗತಿ ಇಲ್ಲ. ದಾನಂ ಭೋಗ ನಾಶ ಇತಿ ಸ್ತ್ರೈಗತಿ. 3 ಆಗತ್ತಂತ. ಒಂದ ಕೊಟ್ಟು ಸುಖ ಪಡಬೇಕು, ಇಲ್ಲ ತಿಂದು ಸುಖ ಪಡಬೇಕು. ಯಾವನು ಕೊಡ್ಲೂ ಇಲ್ಲ ತಿನ್ಲೂ ಇಲ್ಲ ಅವನಿಗೆ 3ನೇದು ಗತಿ ನಾಶ ಅಷ್ಟೇ, ಇನ್ನೇನಿಲ್ಲ ಅದು. ಯಾಕೆಂದರೆ ಅವರಿಗೂ ಇಲ್ಲ ಮಂದಿಗೂ ಇಲ್ಲ ಅಂದಮೇಲೆ ಇನ್ನೇನಾಗಬೇಕಾಗಿದೆ ಅದರ ಗತಿ? ಯಾವ ಪ್ರಯೋಜನಕ್ಕೂ ಇಲ್ಲ. ನಮ್ಮ ಮನೆಯಲ್ಲಿ ಒಂದು ಪಾತ್ರೆ ಇದೆ, ಎಷ್ಟು ಅದ್ಭುತ ಪಾತ್ರೆ ಅಂದರೆ ನಾನೂ ಬಳಸಿಲ್ಲ, ಇನ್ನೊಬ್ಬರಿಗೂ ಕೊಟ್ಟಿಲ್ಲ. ಏನು ಬಂತು ಭಾಗ್ಯ? ಆ ಪಾತ್ರೆ ಭಾಗ್ಯ ಏನು ಬಂತು? ನಮ್ಮ ಮನೆಯಲ್ಲಿ 50 ಜನರಿಗೆ ಅಡುಗೆ ಮಾಡೋ ಪಾತ್ರೆಗಳಿವೆ. ಎಂದು ಮಾಡಿರಿ? ನಮ್ಮ ಮನ್ಯಾಗ 50 ಜನ ಊಟ ಮಾಡೋ ಪರಿಸ್ಥಿತಿನೇ ಬರಲಿಲ್ಲಲ್ರಿ. ಹೌದಾ? ಯಾರಾದರೂ ಮಾಡಿದವರು ಕೊಡೋಂಗಿಲ್ಲರಪ್ಪ, ನಾವೆಲ್ಲ ಪಾತ್ರೆ ಗೀತ್ರಿ ಯಾಕೆ ಕಳೆದು ಬಿಟ್ರೆ ಮುಗೀತು. ಇನ್ನೊಬ್ಬರಿಗೂ ಕೊಡೋ ಹಂಗಿಲ್ಲ, ನೀನೂ ಮಾಡೋ ಹಂಗಿಲ್ಲ. ಆ ಪಾತ್ರೆ ಪ್ರಯೋಜನ ಏನು ಪ್ರಯೋಜನ ಇಲ್ಲ. ಆ ಪಾತ್ರೆಗಳದು ಚೆಲ್ಲೋದಷ್ಟೇ ಕೆಲಸ ಆದದ್ದು ಕೊನೆಗೆ. ಹಾಗೆ ಇದ್ದ ಪದಾರ್ಥದ ಪೂರ್ಣವಾದ ಲಾಭವನ್ನು ಪಡೆಯೋದು ಯಾವುದು? ಗೋಪಿಕಾಸ್ತ್ರೀಯರಂತಾರೆ, ಅಕ್ಷಣ್ವತಾಂ ಫಲಮಿದಂ ನ ಪರಂ ವಿದಾಮಃ. ಕಣ್ಣು ಇದ್ದದ್ದರ ಲಾಭ ಫಲ ಏನು ಗೊತ್ತಾ? ಸಖ್ಯಃ ಪಶೂನ್ ಅನುನಿವೇಶಯತೋ ವಯಸ್ಸೈಃ ವಕ್ತ್ರಂ ವ್ರಜೇಶ ಸುತಯೋರಣುವೇಣು ಜುಷ್ಟಂ ಯೈರ್ನಿಪೀತಮನುರಕ್ತ ಕಟಾಕ್ಷ ಮೋಕ್ಷಂ.
ನೋಡು, ಕೃಷ್ಣ ತನ್ನ ಮನೆಯಿಂದ ಹೊರಡ್ತಾನೆ. ಆ ಗೋಪಿಕಾ ಹೇಳ್ತಾಳೆ, ತನ್ನ ಮನೆಯಿಂದ ಕೃಷ್ಣ ಹೊರಟಿದ್ದಾನೆ, ಬಲರಾಮ ಹೊರಟಿದ್ದಾನೆ. ಕೃಷ್ಣ ಬಲರಾಮ ಇಬ್ಬರೂ ಬರ್ತಾ ಇದ್ದಾರೆ. ಆಕಳಗಳನ್ನು ತಗೊಂಡು ಗೋಪಾಲಕರನ್ನು ತಗೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಹೇಳಿದ ರೂಪ ಇದೆ, ನವಿಲುಗರಿ ಇದೆ, ಪೀತಾಂಬರ ಉಟ್ಕೊಂಡಿದ್ದಾನೆ, ವನಮಾಲೆ ಹಾಕ್ಕೊಂಡಿದ್ದಾನೆ, ಕೈಯಲ್ಲಿ ಕೊಳಲು ಹಿಡ್ಕೊಂಡಿದ್ದಾನೆ. ಆ ಕೊಳಲನ್ನು ತುಟಿಗೆ ತಾಗಿಸಿಕೊಂಡು ಹೊರಡ್ತಾ ಇದ್ದಾನೆ. ಇನ್ನೇನು ಊದಬೇಕು, ಒಂದು ಸ್ವಲ್ಪ ಮೊದಲು ರಿಹರ್ಸಲ್ ಅಂತ ಮಾಡ್ತಿರ್ತಾರಲ್ಲ, ರಿಹರ್ಸಲ್ ಅಂತ, ಹಾಗೆ ಒಂದು ಸ್ವಲ್ಪ ಹಿಡ್ಕೊಂಡು ಒಂದೊಂದು ಚೂರು ಚೂರು ಊದ್ಕೊಂಡು ಹೊರಟಿದ್ದಾನೆ. ಗೋಪಿ ಅಂತಾಳೆ, ಹಾಗೆ ಹೋಗ್ತಾ ಇದ್ದಾನಲ್ಲ ಕೃಷ್ಣ, ಆ ಹೋಗುವ ಕೃಷ್ಣ ನಮ್ಮ ಕಡೆಗೆ ನೋಡ್ತಾನಲ್ಲ, ಆ ನಮ್ಮ ಕಡೆಗೆ ನೋಡಿದಾಗ ನಾವೇನು ಕೃಷ್ಣನ ಕಡೆಗೆ ನೋಡ್ತೀವಲ್ಲ, ಇದು ನಿಜವಾಗಿ ಕಣ್ಣು ಇದ್ದದ್ದಕ್ಕೆ ಫಲ ಅಂತ ಹೇಳ್ತಾಳೆ. ನೆನಪಿಟ್ಕೊಳ್ಳಿ, ನಮಗೆ ಊಹೆಗೂ ಬರೋದಿಲ್ಲ. ಸ್ವಾಮಿಗಳನ್ನು ಭೇಟಿಯಾಗ್ಲಿಕ್ಕೆ ಹೋಗೀವಿ, ಅವರು ಯಾವುದೋ ಕೆಲಸದೊಳಗಿದ್ದಾರೆ, ನಾವು ನಮಸ್ಕಾರ ಮಾಡಿದ್ವಿ, ಅವ್ರು ನೋಡಲಿಲ್ಲ, ನಮಗೇನು ಅನ್ನಿಸ್ತದೆ? ಸ್ವಾಮಿಗಳು ಭೇಟಿ ಆಗಲಿಲ್ಲ, ಅಲ್ಲೋ ನೋಡಿ ಬಂದಲ್ಲ ಸ್ವಾಮಿಗಳನ್ನ, ಅಲ್ರಿ ನಾನು ನೋಡಿದೆ, ಸ್ವಾಮಿಗಳು ನಾನು ನೋಡಲಿಲ್ಲ. ಓ, ಹಾಗಾದರೆ ಭೇಟಿ ಅಂದರೆ ಏನು ಅಂದರೆ ನೀನು ನೋಡೋದಲ್ಲ, ನಿನ್ನನ್ನು ನೋಡೋದು. ಸ್ವಲ್ಪ ವ್ಯತ್ಯಾಸ ಆಯಿತು. ನಾವು ಇಷ್ಟು ದಿವಸ ತಿಳ್ಕೊಂಡದ್ದಕ್ಕೂ ಇರೋದಕ್ಕೂ ವ್ಯತ್ಯಾಸ ಆಯ್ತು. ಈಗ ನಾವು ನೋಡಿದ್ರೆ ಭೇಟಿ ಅಲ್ಲ, ನಮ್ಮನ್ನು ನೋಡಿದ್ರೆ ಭೇಟಿ. ಹಾಗಾದರೆ ಗೋಪಿಕಾಸ್ತ್ರೀಯರಂತಾರೆ, ನಮ್ಮ ಕಣ್ಣು ಇದ್ದದ್ದು ಸಾರ್ಥಕ ಯಾವಾಗ ಅಂದರೆ ನಾವು ನೋಡಿದ್ರಲ್ಲ, ನಮ್ಮನ್ನು ನೋಡುವರನ್ನು ನೋಡಿದಾಗ ಸಾರ್ಥಕ ಆಗತ್ತೆ. ಕೃಷ್ಣ ಕೊಳಲನ್ನು ನುಡಿಸ್ತಾ ಹೋಗ್ತಾ ಇದ್ರೆ ಅವನು ಕಣ್ಣು ತೆಗೆದು ನಮ್ಮ ಕಡೆಗೆ ನೋಡಿದರೆ ನಮ್ಮ ಕಣ್ಣು ಇದ್ದದ್ದಕ್ಕೂ ಸಾರ್ಥಕ. ಇದು ವೇದಾಂತ, ಶುದ್ಧ ವೇದಾಂತ. ನೆನಪಿಟ್ಕೊಳ್ರಿ, ಶುದ್ಧ ವೇದಾಂತ. ತಲವಕಾರ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ. ಬ್ರಹ್ಮದೇವರು ರುದ್ರದೇವರಿಗೆ ಹೇಳ್ತಾನೆ, ರುದ್ರದೇವ, ಕಣ್ಣಿನ ಫಲ ಏನು? ಯಾರಿಗೆ ಗೊತ್ತು ಕಣ್ಣಿನ ಫಲ? ನಮಗೇನು ಗೊತ್ತಾಗಬೇಕು? ಯಚ್ಚಕ್ಷುಷಾ ನಪಶ್ಯತಿ ಏನ ಚಕ್ಷುಂಷಿ ಪಶ್ಯತಿ. ನೆನಪಿಟ್ಟು, ಯಾವ ಭಗವಂತನನ್ನು ನಮ್ಮ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಮ್ಮೆಲ್ಲ ಕಣ್ಣುಗಳು ಯಾವ ಭಗವಂತನಿಂದ ನೋಡಲ್ಪಡ್ತವೆ. ಅರ್ಥ, ಕಣ್ಣುಗಳನ್ನು ತೋರಿಸುವ ಶಕ್ತಿ ಕೊಟ್ಟವರು ಭಗವಂತ. ಆ ಕಣ್ಣುಗಳಲ್ಲಿ ನಿಂತು ನಮ್ಮೆಲ್ಲರಿಗೂ ನಾನಾ ಪದಾರ್ಥಗಳನ್ನು ತೋರಿಸಿ ಅದರ ಮೂಲಕ ಸಂತೋಷವನ್ನು ಪಡಿಸ್ತಾನಲ್ಲ, ಆ ಭಗವಂತನನ್ನು ನಾವು ಕಣ್ಣಿನಿಂದ ಕಂಡಾಗ ನಿಜವಾಗಿ ಕಣ್ಣಿಗೆ ಸಾರ್ಥಕತೆ. ಕಣ್ಣಿದೆ, ಕಣ್ಣಿನಿಂದ ದೇವರನ್ನ ಕಾಣಲಿಲ್ಲ, ಏನು ಪ್ರಯೋಜನ? ಹಾಗಾದರೆ ವೇದಾಂತ ಹೇಳ್ತದೆ, ತಮೇವಂ ವಿದ್ವಾನ್ ಅಮೃತೈಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಅವನನ್ನು ಕಂಡಾಗಲೇ ನಿಮಗೆ ಉದ್ಧಾರ, ಕಾಣದ ಹೊರತು ಇಲ್ಲ. ಎಲ್ಲ ವೇದಾಂತದ ಮಾತುಗಳ್ರಿ ಇವು. ಆ ಹೆಣ್ಮಗಳು ಸರಳ ಹೇಳಿದ್ಲು, ಅಗದಿ ಸರಳ ಭಾಷೆ ಅಂದರೆ ಸರಳ ಭಾಷೆಯಲ್ಲಿ ಹೇಳಿದ್. ನೆನಪಿಟ್ಕೊಳ್ರಿ, ಎಷ್ಟು ಸರಳ ಭಾಷೆ! ಇಷ್ಟು ಸರಳ ಭಾಷೆಯಲ್ಲಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಗೋಪಿ ಅಂತಾಳೆ, ಕೃಷ್ಣ ಕೊಳಲನ್ನು ನುಡಿಸ್ತಾ ಹೋಗ್ತಾ ಇದ್ದಾನಲ್ಲ, ಹೋಗುವಾಗ ಅವನ ದೃಷ್ಟಿ ನಿನ್ನ ಮೇಲೆ ಬಿತ್ತಲ್ಲ, ಆಗ ನೀನೇನು ಅವನನ್ನು ನೋಡಿದೀಯಲ್ಲ, ಅದು ನಿಜವಾಗಿ ಕಣ್ಣಿದ್ದದ್ದರ ಫಲ. ಅಕ್ಷಣ್ವತಾಂ ಫಲವಿದಂ ನ ಪರಂ ವಿದಾಮಃ ಸಖ್ಯ ಪಶೂನ್ ಅನುನಿವೇಶಯತೋ ವಯಸ್ಸೈಃ ವಕ್ತ್ರಂ ವ್ರಜೇಶ ಸುತಯೋಃ ಅನುವೇಣು ಜುಷ್ಟಂ ಯೈರ್ನಿಪೀತಮನುರಕ್ತ ಕಟಾಕ್ಷ ಮೋಕ್ಷಂ. ಆ ಕಟಾಕ್ಷದ ಮೋಕ್ಷ, ಕಟಾಕ್ಷದ ಮೋಕ್ಷ. ಕಟಾಕ್ಷ ಅಂದರೆ ಕಣ್ಣು, ಮೋಕ್ಷ ಅಂದರೆ ಬಿಡೋದು. ಭಗವಂತ ನಮ್ಮ ಮೇಲೆ ಕಣ್ಣು ಬಿಟ್ಟಾಗಲೇನೆ ನಿಜವಾದ ಕಣ್ಣಿದ್ದದ್ದಕ್ಕೆ ಸಾರ್ಥಕ. ದೇವರ ಪೂಜೆಯನ್ನು ಮಾಡ್ತಾ ಇರ್ತೇವೆ. ದೇವರ ಪೂಜೆಯನ್ನು ಮಾಡುವಾಗ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ನೆನಪಿದೆಯಾ? ದೇವರು ಮಲ್ಕೊಂಡಿರ್ತಾನೆ. ದೇವರು ಮಲ್ಕೊಂಡಿರ್ತಾನೆ ಅಂದರೆ ದೇವರು ಮಲ್ಕೊಂಡಿರೋದು ಇಲ್ಲ. ಮತ್ತೆ ನಾವು ಹಿಂದಿನ ದಿವಸ ನಮಗೆ ನಿದ್ದೆ ಬಂದದ ಅಂತ ಹೇಳಿ ಮಲಗಿಸಿರ್ತೀವಿ ಅವನನ್ನು. ಭುಜಂಗಿಸೋದು ಅಂತ ಒಂದು ಕರೀತಾರಲ್ಲ, ನಮ್ಮಲ್ಲಿ ಭುಜಂಗಿಸೋದು ಗೊತ್ತಾಗೋದಿಲ್ಲ. ದೇವರು ಸ್ವಾಮಿಗಳು ದೇವರನ್ನು ಭುಜಂಗಿಸಿದ್ರು ಅಂದರೆ ಅರ್ಥ ಆಗುತ್ತೆ. ನಮ್ಮ ಲೆಕ್ಕದೊಳಗೆ ಪೆಟ್ಟಿಗೆ ಕಟ್ಟೋದು ಅಂತ ಅರ್ಥ. ಈ ಪೆಟ್ಟಿಗೆ ಕಟ್ತೀವಲ್ಲ, ಪೆಟ್ಟಿಗೆ ಕಟ್ಟೋದು ಅಂದರೆ ದೇವರನ್ನ ಮಲಗಿಸೋದು ಅಂತ ಅರ್ಥ. ಮಲಗಿಸಿದ ದೇವರನ್ನು ಬೆಳಗ್ಗೆ ಎಬ್ಬಿಸ್ಬೇಕಲ್ಲ ಮತ್ತೆ. ಯಾಕಂದರೆ ನಮ್ಮ ಪೂಜೆ ಆಗಬೇಕು, ನಮಗೆ ಅರ್ಜೆಂಟು. ಅವನು ಎಬ್ಬಿಸಿ, ಅವನು ನಿದ್ದೆ ಆಗಿರಲಿ ಬಿಟ್ಟಿರಲಿ, ನಾವು ಎಬ್ಬಿಸಿ ಅವನ ತಲೆ ಮೇಲೆ ಒಂದು ಕೊಡ ನೀರು ಹೊಯ್ದು ಅವನಿಗೆ ಥಂಡಿ ಹತ್ತಿಸಿ ನಾವು ತೀರ್ಥ ಮಾಡಿಕೊಂಡು ಪರಮ ಪವಿತ್ರರಾಗಿ ಬಿಟ್ಟರೆ ಮುಗಿದು ಹೋಯ್ತು ನಮ್ಮ ಕೆಲಸ. ಆಗ ಹೇಳುವಾಗ ಭಗವಂತನಿಗೆ ಹೇಳ್ತೀವಿ, ಸ್ವಾಮಿ ನೀನು ಕಣ್ಮುಚ್ಚಿ ಮಲಗಿದ್ದೀಯಾ, ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾಪೂರ್ಣದೃಷ್ಟಿಭ್ಯಾಂ ಲೋಚನಾಭ್ಯಾಂ ಅವಲೋಕಯ. ಸ್ವಾಮಿ ನೀನು ಕಣ್ಣು ಮುಚ್ಚಿ ಮಲಗಿಬಿಟ್ಟೀಯಾ, ಪೂಜೆ ಮಾಡಬೇಕು ಅಂತ ಕೂತ್ಕೊಂಡೀನಿ, ಈಗಾದರೂ ಕಣ್ತೆರೆದು ನೋಡು, ಈಗಾದರೂ ಕಣ್ತೆರೆದು ನೋಡು. ಕಟಾಕ್ಷ ಮೋಕ್ಷಂ, ಅದೇ ಗೋಪಿಕಾಸ್ತ್ರೀ ಹೇಳಿದ ಕಟಾಕ್ಷ ಮೋಕ್ಷ. ಕಣ್ತೆಗೆದು ನೋಡು. ಯಾಕೆ ಅಂದರೆ ನೀನು ಹಾಗೇ ಮಲ್ಕೊಂಡಿದ್ದಿ ಅಂದರೆ ಕಣ್ಣೇ ಬಿಡಲಿಲ್ಲ ಅಂದರೆ ನಾವು ಪೂಜೆ ಮಾಡೋದು ಹೇಗೆ?
ನೀನು ಕಣ್ಣು ಬಿಟ್ಟಾಗ ನಾವು ನಿಮ್ಮ ಪೂಜೆಯನ್ನು ಮಾಡ್ಲಿಕ್ಕೆ ಸಾಧ್ಯ. ನೀನು ಕಣ್ಣು ಬಿಡದೆ ಹೋದರೆ ನಮ್ಮಿಂದ ಪೂಜೆ ಅಲ್ಲ, ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇದ ಹೇಳ್ತದೆ, ನಾವು ಏನನ್ನಾದರೂ ಮಾಡಬೇಕಾದರೂ ದೇವರು ಕಣ್ಣು ಬಿಡಬೇಕಂತ. ನಮ್ಮಲ್ಲೊಂದು ಮಾತಿದೆಯಲ್ಲ, ದೇವ್ರು ಕಣ್ಣು ಬಿಟ್ಟಾಗಲೇ ಎಲ್ಲ ಆಗೋದು ಅಂತ ಹೇಳಿ. ಏನು ದೇವ್ರು ಕಣ್ಣು ಬಿಟ್ಟಾಗ ಆಗೋದು? ದೇವರು ನಮ್ಮನ್ನು ನೋಡಬೇಕು. ನಮ್ಮನ್ನು ನೋಡದೇ ಇದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರು ಒದ್ದಾಡ್ತಿರ್ತಾರೆ, ಏನೋ ಮಾಡಬೇಕು 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 ಅಂದ್ಕೊಂಡಿರ್ತಾರೆ, ಆಗೋದೇ ಇಲ್ಲ ಮಾಡಲಿಕ್ಕೆ. ಯಾಕೆ ಅಂದರೆ ಒಂದೇ ತಿಳ್ಕೊಳ್ರಿ, ದೇವ್ರು ಕಣ್ಣು ಬಿಟ್ಟಿಲ್ಲ. ನೀವು ಅಂದ್ಕೊಳ್ಳದೆ ಇದ್ರೂ ಕೆಲಸಗಳೆಲ್ಲ ಆಗೋಗ್ಬಿಡ್ತದೆ. ಅದು ದೇವರು ಕಣ್ಣು ಬಿಟ್ಟಾಗ ಆಗುವ ಕೆಲಸ. ಅದು ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿದೆ ಕರುಣಾಪೂರ್ಣ ದೃಷ್ಟಿಭ್ಯಾಂ ದೀನಂ ಮಾಂ ಅವಲೋಕಯ. ಆ ಕರುಣೆಯನ್ನು ತುಂಬಿದ ಕಣ್ಣಿನಿಂದ ಭಗವಂತನನ್ನು ನೋಡು. ನೋಡಿದರೆ ನಾನು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇಲ್ಲದೆ ಇದ್ರೆ ಏನು ಸಾಧ್ಯ? ಬರೇ ಒಂದು ಕೆಲಸ ಅಲ್ಲ, ಒಂದು ಪೂಜೆ ಅಲ್ಲ. ನಿಶುಸೀದ ಗಣಪತೆ ಗಣೇಶುತ್ವಾಗುರ ವಿಪ್ರತವಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮಕ್ಕಂ ಮಾಘವಂ ಚಿತ್ರವರ್ಚ. ಯಾವುದೇ ಒಂದು ಕೆಲಸ ಆಗಬೇಕಾಗಿದ್ರೂ ವೇದ ಹೇಳ್ತಾ ಇದೆ, ನೀನು ನಮ್ಮಲ್ಲಿ ನಿಂತು ಮಾಡಿದರೆ ಆಗತ್ತೆ. ದೇವರ ಪೂಜೆ ಒಂದು ಉದಾಹರಣೆ ಅಷ್ಟೇ. ದೇವರೇ ನೀನು ಕಣ್ತೆಗಿ, ಪೂಜೆಯನ್ನು ಮಾಡ್ತೀನಿ ನೋಡು ಅಂತ ಹೇಳೋದು ಒಂದು ಉದಾಹರಣೆ ಅಷ್ಟೇ, ಸುಮ್ಮನೆ ಎಕ್ಸಾಂಪಲ್ ಮಾತ್ರ. ಅದು ಒಂದೊಂದು ಕೆಲಸಗಳು, ಊಟ ಮಾಡಬೇಕು, ಕೂಡಬೇಕು, ನಿಲ್ಲಬೇಕು, ಏಳಬೇಕು, ಏನನ್ನೇ ಮಾಡಬೇಕಾಗಿದ್ರೂ ಕಣ್ಣನ್ನು ತೆರೆದು ಭಗವಂತ ನಮ್ಮ ಮೇಲೆ ನೋಡಿದರೆ ಆಗುತ್ತೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯರಂತಾರೆ, ಕಣ್ಣು ಕೊಟ್ಟದ್ದರ ಫಲ ಏನು? ದೇವರು ನಿಮಗೆ ದೇವರನ್ನು ಕಾಣ್ರಿ. ಅಲ್ಲ ಸ್ವಾಮಿ, ದೇವರನ್ನು ಕಾಣ್ಲಿಕ್ಕೆ ಆಗೋದಿಲ್ಲ ನಮಗೆ. ನೀವೇ ಹೇಳ್ತಿರಲ್ಲ, ದೇವರನ್ನು ಕಾಣ್ಲಿಕ್ಕೆ ಆಗೋದಿಲ್ಲ, ಅವನು ಬಹಳ ದೂರ ಇದ್ದಾನೆ. ಎಷ್ಟು ದೂರ ಇದ್ದಾನೆ ಅವರವರಿಗೆ ಗೊತ್ತು. ಅವರವರ ಲೆಕ್ಕದಲ್ಲಿ ಅವರವರಿಗೆ ದೂರ ಹತ್ತಿರದಲ್ಲೇ ಇದ್ದಾನೆ. ದೇವರು ನೋಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಕಣ್ಣು ಕೊಟ್ಟದ್ದು ಸಾರ್ಥಕ ಹೇಗೆ ಮಾಡ್ಕೊಳ್ಬೇಕು? ಆಚಾರ್ಯರು ಇನ್ನೊಂದು ದಾರಿಯನ್ನು ಹೇಳ್ತಾರೆ, ದೇವರನ್ನು ನೋಡ್ಲಿಕ್ಕೆ ಆಗದೇ ಇದ್ರೂ ದೇವರು ಮಾಡಿದ ಕೆಲಸವನ್ನಾದರೂ ನೋಡ್ರಿ ಕೊನೆ ಪಕ್ಷ. ನಮಗೆ ಆ ಇಂಜಿನಿಯರನ್ನು ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ, ಬೇಡ, ಇಂಜಿನಿಯರ್ನ ಭೇಟಿ ಆಗಬೇಡ್ರಿ. ಆದರೆ ಆ ಇಂಜಿನಿಯರ್ ಕಟ್ಟಿದ ಮನೆ ಇದೆಯಲ್ಲ, ಮನೆಯನ್ನು ನೋಡಿ ಆದರೂ ತಿಳಿದುಕೊಳ್ಳ್ರಿ ಆ ಇಂಜಿನಿಯರ್ ಎಷ್ಟು ಬುದ್ಧಿವಂತನಿದ್ದಾನೆ, ಹೇಗಿದ್ದಾನೆ, ಅವನ ಸಾಮರ್ಥ್ಯ ಎಂಥದ್ದು ಅಂತ. ದೊಡ್ಡ ದೊಡ್ಡ ಊರುಗಳಲ್ಲಿ ಹೋಗ್ತಿರ್ತೇವೆ, ದೊಡ್ಡ ಬಿಲ್ಡಿಂಗ್ ನಿಂತಿರ್ತದೆ ಎದುರುಗಡೆಗೆ, ನೋಡಿ ಆಶ್ಚರ್ಯಪಡ್ತೀವಿ, ವಾಹ್ ಏನಪ್ಪ ಇದೆಲ್ಲ, ಆದರೂ ಯಾರು ಕಟ್ಟ್ಯಾನೋ ಏನೋ ಅಂತ ಹೇಳಿ. ಆ ಬಿಲ್ಡಿಂಗನ್ನು ನೋಡಿ ಕಟ್ಟಿದವರ ಬಗ್ಗೆ ತಿಳಿದುಕೊಂಡಂತೆ ಆಚಾರ್ಯರಂತಾರೆ, ದೇವರನ್ನು ಕಾಣ್ಲಿಕ್ಕೆ ಆಗೋದಿಲ್ಲಲ್ಲ, ನಿಮ್ಮ ಕಣ್ಣು ಇದ್ದದ್ದು ವ್ಯರ್ಥ ಮಾಡಿಕೊಳ್ಬೇಡ್ರಿ. ದೇವರು ಕಟ್ಟಿದ ಈ ಪ್ರಪಂಚವನ್ನಾದರೂ ಕಣ್ತೆಗೆದು ಸರಿಯಾಗಿ ನೋಡ್ರಿ, ಹಾಗಾದರೂ ಅರ್ಥ ಆಗತ್ತೆ ನಿಮಗೆ. ಬಹುಚಿತ್ರ ಜಗದ್ ಬಹುದಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಬಹುಚಿತ್ರ ಜಗತ್, ವಿಚಿತ್ರ ವಿಚಿತ್ರವಾದ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ ಭಗವಂತ. ಅದನ್ನು ನೋಡಿ ನಿಮ್ಮ ಕಣ್ಣುಗಳನ್ನು ಸಾರ್ಥಕ ಮಾಡಿಕೊಳ್ಳಿ, ಅದನ್ನು ನೋಡಿ ಸಾರ್ಥಕ ಮಾಡಿಕೊಳ್ಳಿ. ನಾವು ಕಣ್ಬಿಟ್ಟು ಜಗತ್ತನ್ನೂ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಜಗದೀಶನನ್ನೂ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ಗೋಪಿಕಾಸ್ತ್ರೀ ಅಂತಾಳೆ, ಕಣ್ಣಿದ್ದು ನಿನಗೇನು ಫಲನೋ? ದೇವರು ಕಣ್ಕೊಳೋಕ್ಕಿಂತ ಕಣ್ಣು ಕೊಡದೇ ಇದ್ದದೇ ವಾಸಿ ಇತ್ತು ಕಾಣಿಸ್ತದೆ. ಎಷ್ಟು ಪ್ರಾಣಿಗಳಿವೆ ನೆನಪಿಟ್ಕೊಳ್ರಿ. ಎಲ್ಲ ಪ್ರಾಣಿಗಳಿಗೂ ಒಂದೇ ರೀತಿಯ ಕಣ್ಣನ್ನು ಕೊಟ್ಟಿಲ್ಲ ಭಗವಂತ. ಕಣ್ಣು ಇದೆ, ಯಾವುದಕ್ಕಿದೆ? ಹದ್ದಿಗೆ ಕಣ್ಣಿಲ್ವ? ಹದ್ದಿಗೆ ಕಣ್ಣಿದೆ. ಹದ್ದಿನ ಕಣ್ಣಿಗೆ ನಮ್ಮ ಕಣ್ಣಿಗಿಂತಲೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ, ಹೌದಾ? ಅದು ಆಕಾಶದಲ್ಲಿ ಹಾರ್ತಾ ಇರುತ್ತೆ, ಎಷ್ಟೋ ದೂರದಲ್ಲಿ ಹಾರತಾ ಇದ್ದ ಹದ್ದು ಕೆಳಗಡೆಗೆ ಎಲ್ಲೋ ಒಂದು ಮಾಂಸದ ತುಂಡು ಬಿದ್ದಿದ್ರೆ ಅಲ್ಲಿಗೆ ಕಾಣಿಸುತ್ತಂತೆ, ಅದಕ್ಕೆ ಅಲ್ಲಿಗೆ ಕಾಣಿಸುತ್ತೆ. ನಮಗೆ ಆ ಭಾಗ್ಯ ಇಲ್ಲ, ನೆನಪಿಟ್ಕೊಳ್ರಿ. ನಮಗೆ ಆ ಕಣ್ಣಿಗೆ ಭಾಗ್ಯ ಕೊಟ್ಟಿಲ್ಲ ಭಗವಂತ, ಅದಕ್ಕೆ ಕೊಟ್ಟಿದ್ದಾನೆ. ಆದರೆ ಗೋಪಿಕೆ ಅಂತಾಳೆ, ನಿನಗೆ ಇನ್ನೊಂದು ಕೊಟ್ಟಿದ್ದಾನಲ್ಲ ದೇವರು, ಏನು ಅಂದರೆ ದೇವರನ್ನು ಕಾಣೋ ಭಾಗ್ಯ ಕೊಟ್ಟಿದ್ದಾನೆ. ಹದ್ದಿಗೆ ಬರೇ ದೂರದ್ದನ್ನು ನೋಡುವ ಶಕ್ತಿ ಮಾತ್ರ ಇದೆ, ನಿನಗೆ ದೇವರು ಕೊಟ್ಟ ದೇವರನ್ನು ಕಾಣುವ ಶಕ್ತಿ ಕೊಟ್ಟಿದ್ದಾನೆ. ಒಂದು ಪ್ರಾಣಿಗೆ ಕಣ್ಣಿದೆ, ದೂರದ್ದು ಕಾಣ್ತದೆ, ಆದರೆ ದೇವರು ಕಾಣೋದಿಲ್ಲ. ಇನ್ನೊಂದು ಪ್ರಾಣಿಗೆ ಕಣ್ಣೇ ಇಲ್ಲ, ಎಲ್ಲ ಕೆಲಸ ಮಾಡ್ತದೆ. ಆಲೋಚನೆ ಮಾಡಿರಿ, ಎಷ್ಟು ವಿಚಿತ್ರ ಇದೆ. ಕಣ್ಣಿಲ್ಲೇ ಇಲ್ಲ ಆ ಪ್ರಾಣಿಗೆ, ಕೆಲಸ ಮಾತ್ರ ಸರಿಯಾಗಿ ಮಾಡುತ್ತೆ, ಮತ್ತೆ ಒಂದು ಚೂರು ತಪ್ಪೋದಿಲ್ಲ. ಇರುವೆ ಇದೆಯಲ್ಲ ನಿಮ್ಮ ಮನೆಯಲ್ಲಿ ಹರಿದಾಡ್ತಿರ್ತದಲ್ಲ, ಪಾಪ ಅದಕ್ಕೆ ಕಣ್ಣಿಲ್ಲ. ದೇವರು ಕಣ್ಣು ಕೊಟ್ಟಿಲ್ಲ. ಯಾಕೆ ಕಣ್ಣು ಕೊಡಲಿಲ್ಲ? ಹಿಂದಿನ ಜನ್ಮದಲ್ಲಿ ಕಣ್ಣು ಕೊಟ್ಟಿದ್ದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅನ್ನೋದಕ್ಕೆ ಮುಂದಿನ ಜನ್ಮದಲ್ಲಿ ಕಣ್ಣೇ ತೆಗೆದಾದನ. ಯಕ್ಷಣ್ವತಾಂ ಫಲವಿದಂ ನ ಪರಂ ವಿಧಾಮಃ. ದೇವರು ನೋಡ್ತಿರ್ತಾನಂತೆ, ಕೊಟ್ಟು ನೋಡ್ತಾನೆ, ಕೊಟ್ಟಾಗ ಸರಿಯಾಗಿ ಉಪಯೋಗಿಸ್ಕೊಳ್ತಾನೋ ಇಲ್ಲೋ ನೋಡ್ತಾನೆ. ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ ಅಂದರೆ ಮುಂದಿನ ಸಾರ್ತಿ ಕೊಡೋದಿಲ್ಲ. ನಾವೇ ಮಕ್ಕಳು ಆಟಿಕೆ ಸಾಮಾನು ತಗೊಂಡಿರ್ತಾರೆ, ಕಂಡಲ್ಲಿ ಬಿಸಾಕಿದ್ರೆ ಎತ್ತಿಟ್ಬಿಡ್ತೀವಿ, ಕೊಡೋದಿಲ್ಲ ಅಂತ ಹೇಳ್ತೀವಿ. ಅವರಿಗೆ ತಾಕೀತು ಮಾಡ್ತೀವಿ, ಆಟಿಕೆ ಸಾಮಾನು ಸರಿಯಾಗಿ ಆಟ ಆಡ್ತಾ ಇದ್ದರೆ ಕೊಡ್ತೀನಿ, ಇಲ್ಲದೆ ಇದ್ರೆ ಕೊಡೋದಿಲ್ಲ ಅಂತ ಹೇಳಿ. ನಾವೇ ಇಷ್ಟು ವ್ಯವಹಾರ ಮಾಡಿದರೆ ದೇವರು
ಇಷ್ಟು ಸುಂದರವಾದ ಶರೀರವನ್ನು ಕೊಟ್ಟು ಅದರಲ್ಲಿ ಕಣ್ಣನ್ನು ಕೊಡ್ತಾನೆ. ಯಾಕೆ ಅಂದರೆ ಇಡೀ ಜಗತ್ತನ್ನು ನೋಡು, ಸುಂದರವಾಗಿರು, ಆನಂದ ಪಡು ಅಂತ ಹೇಳಿದ್ರೆ ಆ ಕಣ್ಣನ್ನು ಭಗವಂತನನ್ನು ಕಾಣಲಿಕ್ಕಾಗಲಿ, ಭಗವಂತ ನಿರ್ಮಾಣ ಮಾಡಿದ ಜಗತ್ತನ್ನಾಗಲಿ ನೋಡಲಿಕ್ಕೆ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಇರುವೆಯಂತೆ ಕಣ್ಣು ತೆಗೆದು ಬಿಡ್ತಾನೆ. ಆದರೂ ನೋಡ್ರಿ ವಿಚಿತ್ರ, ಕಣ್ಣು ತೆಗೆದ್ರೂ ಆ ಇರುವೆ ಸುಸೂತ್ರ ಅಡ್ಡಾಡ್ತದೆ, ನಮಗಿಂತ ಚಲೋ ಅಡ್ಡಾಡ್ತದೆ. ನಮಗೆ ಕಣ್ಣಿದ್ದು ಎಡವುತ್ತೀವಿ, ಕಾಲನ್ನು ಇಷ್ಟು ಹತ್ರ ಮಾಡ್ಕೊಂಡಿರ್ತಾರೆ, ಇಷ್ಟು ದಪ್ಪ ಬಾಯಿಸ್ಕೊಂಡಿರ್ತಾರೆ, ಕಾಲು ಇಷ್ಟು ದೊಡ್ಡ ಬ್ಯಾಂಡೇಡ್ ಹಾಕ್ಕೊಂಡಿರ್ತಾರೆ. ಯಾಕೇನಾಯ್ತು? ಎಡವಿ ಬಿದ್ದೆ. ಪ್ರಾರಬ್ಧ ಕಣ್ಣಿಲ್ಲೇನು, ಕಣ್ಣಿದ್ದು ಎಡವು ಬಿದ್ವಿ. ನಾವೆಲ್ಲ ಕಣ್ಣಿದ್ದು ಎಡವಿ ಬೀಳ್ತೀವಿ. ದೇವರು ಕೊಟ್ಟ ಕಣ್ಣನ್ನು ಸಾರ್ಥಕ ಮಾಡಿಕೊಳ್ಳಿಲ್ಲ. ಯಾಕೆ ಅಂದರೆ ಪದಾರ್ಥವನ್ನು ನೋಡಲಿಲ್ಲ ನಾವು. ದೇವರು ಕೊಟ್ಟಿದ್ದು ಕಣ್ಣಿದಕ್ಕೆ ನೋಡ್ಕೊಂಡು ಹೋಗು, ಬಹುಚಿತ್ರ ಜಗತ್ತ, ಈ ಜಗತ್ತನ್ನು ನೋಡುವಂತ ಕಣ್ಣು ಕೊಟ್ಟಿದ್ದಾನೆ. ನೋಡಲಿಲ್ಲ, ಎಡವಿ ಬಿದ್ವಿ, ಕಾಲು ಮುರ್ಕೊಂಡ್ವಿ. ಕಣ್ಣಿಲ್ಲ ಇರುವಿಗೆ. ಎಲ್ಲಾದರೂ ಇರುವಿ ಆರ್ಥೋಪೆಡಿಕ್ಸ್ ಕಡೆಗೆ ಹೋಗಿ ಕಾಲು ಮುರಿದಂತ ಬ್ಯಾಂಡೇಡ್ ಹಾಕೊಂಡು ಒಂದು ಉದಾಹರಣೆ ತೋರಿಸಿ ನೋಡೋಣಂತೆ. ಇಲ್ಲ, ಇರುವಿ ಪಾಪ ಮೊನ್ನೆ ದಾರಿ ತಪ್ಪಿ ಅವ್ರ ಮನೆಗೆ ಹೋಗೋದು ಬಿಟ್ಟು ಇನ್ಯಾರ್ದೋ ಮನೆಗೆ ಹೋಯಿತು ಅಂತ ಒಂದು ಮಿಸ್ಸಿಂಗ್ ಕೇಸನ್ನು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲೆ ಆದದ್ದನ್ನು ಹೇಳಿ ನೋಡೋಣ. ಇಲ್ಲ, ಮಿಸ್ಸಿಂಗ್ ಕೇಸ್ ಇಲ್ಲ, ಆರ್ಥೋಪೆಡಿಕ್ಸ್ ಕಡೆಗೆ ಅಪಾಯಿಂಟ್ಮೆಂಟ್ ಇಲ್ಲ. ಯಾಕೆ ಇಲ್ಲ? ಕಣ್ಣಿಲ್ಲ. ಕಣ್ಣಿಲ್ಲದೆಯೂ ಹೋಯಿತು, ಸರಿಯಾಗಿ ಹೋಯಿತು. ದೇವರಂದ ಕಣ್ಣು ಕೊಟ್ಟಾಗ ಉಪಯೋಗಿಸ್ಕೋ, ಕಣ್ಣಿಲ್ಲದೆ ಇದ್ದಾಗ ಫಜೀತಿ ಆಗೋದು ಗೊತ್ತಾಗತ್ತೆ ಮುಂದ್ಗಡೆಗೆ. ದೇವರು ಕಣ್ಣಿಲ್ಲದೆಯೂ ವ್ಯವಸ್ಥೆಯನ್ನು ಮಾಡಬಹುದು, ಕಣ್ಣಿದ್ದು ವ್ಯವಸ್ಥೆಯನ್ನು ಮಾಡಬಹುದು. ಇದನ್ನೇ ಆಚಾರ್ಯರಂತಾರೆ, ನೋಡು ಕಣ್ಣಿನಿಂದ ಸ್ವಲ್ಪ ಸರಿಯಾಗಿ ನೋಡು. ಏನು ಕಣ್ಣಿದೆ ಉಪಯೋಗಿಸ್ಕೊಳ್ಳಿಲ್ಲ, ಕಣ್ಣಿಲ್ಲ ಸರಿ ಮನಿ ಮುಡ್ತದೆ. ಇಂತಹ ಕಣ್ಣನ್ನು ನಿರ್ಮಾಣ ಮಾಡಿದ ವ್ಯಕ್ತಿ ಯಾರು ಅಂತ ಅರ್ಥ ಮಾಡಿಕೋ. ಅದನ್ನೇ ಗೋಪಿಕೆ ಅಂತಾಳೆ, ಅಕ್ಷಣ್ವತಂ ಫಲಮಿದಂ ನ ಪರಂ ವಿಧಾಮಃ. ಕಣ್ಣಿದ್ದದರ ಫಲ ಇನ್ನೇನು, ಮತ್ತೆ ಕಣ್ ತೆಗೆದು ನೋಡೋದಲ್ವೇ ಫಲ ಇನ್ನೇನಿದೆ ಹೇಳಿ ನೋಡೋಣ. ನಮ್ಮಲ್ಲಿ ಈ ಕಣ್ಣಿದೆ ಕಣ್ಣಿದೆ, ಎಷ್ಟು ಜನರಿಗಿಲ್ಲ ಇದೆ. ಕಣ್ಣಷ್ಟೇ ಅಲ್ಲ, ಎಲ್ಲ ಇಂದ್ರಿಯಗಳು ಇವೆ ಅಷ್ಟೇ. ಇದ್ದದ್ದು ಎಷ್ಟು ಮಂದಿಗೆ ಗೊತ್ತು? ಐತರೇಯ ಉಪನಿಷತ್ತು ಒಂದು ಮಾತು ಹೇಳುತ್ತೆ, ಈ ನಮ್ಮ ಇಂದ್ರಿಯಗಳಿವೆ ಅಲ್ಲ, ಕಣ್ಣು, ಕಿವಿ, ಮೂಗು, ಬಾಯಿ ದೇವರು ಕೊಟ್ಟಿದ್ದಾನಲ್ಲ, ಇದು ದೊಡ್ಡ ಸಂಪತ್ತಂತ. ತಾವಾ ಏತಾಹ ಶೀರ್ಷನ್ ಶ್ರಿಯಃ ಶ್ರಿತಾಹ ಚಕ್ಷುಶ್ರೋತ್ರ ಮನೋವಾಚಮಿತಿ. ಎಲ್ಲ ಇಂದ್ರಿಯಗಳು ನಮಗಿವೆ. ಇದ್ದ ಇಂದ್ರಿಯಗಳನ್ನು ತಿಳಿಯದೇ ಹೋಗ್ತೀವಿ ಅನ್ನೋದಕ್ಕಾಗಿ ನಮಗೆ ನಿಜವಾದ ಸಂಪತ್ತಿನ ಪರಿಚಯ ಆಗ್ತಾ ಇಲ್ಲ. ಕಣ್ಣು ಕೊಟ್ಟಿದ್ದಾನೆ. ಇನ್ನೊಂದು ಸ್ವಾರಸ್ಯ ನೋಡಿಕೊಳ್ಳ್ರಿ, ಕಣ್ಣಿನ ಮಹತ್ವ ಏನು ಅಂತ. ನೀವು ಅವರನ್ನು ಗುರುತಿಸ್ಬೇಕಾದ್ರೆ ಒಂದು ಫೋಟೋ ತೆಗೀರಿ. ಫೋಟೋ ತೆಗೆದು ಆ ಕಣ್ಣಿನ ಮೇಲೆ ಏನಾದರೂ ಕರಿ ಬಟ್ಟೆಯನ್ನು, ಕರಿ ಚಿತ್ರವನ್ನು ಹಾಕಿಬಿಟ್ರಿ ಅಂದರೆ ಅವನು ಯಾರು ಅಂತ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಈ ಪೊಲೀಸ್ ಸ್ಟೇಷನ್ ಎಲ್ಲ ಮಾಡಿರ್ತಾರೆ, ಕಳ್ಳರನ್ನೆಲ್ಲ ಮಾಡ್ತಾ ಇರುವಾಗ ಅಥವಾ ಸಂಶಯ ವ್ಯಕ್ತಿಗಳಿದ್ದರೆ ಅವರನ್ನು ಹಿಡಿಯುವಾಗ ಹಾಗೆ ಮಾಡ್ತಿರ್ತಾರೆ. ಯಾಕೆ ಅಂದರೆ ಇಡೀ ದೇಹದಲ್ಲಿ ಗುರುತಿಸುವ ಅಂಗ ಯಾವುದು ಅಂದರೆ ಕಣ್ಣು. ನೆನಪಿಟ್ಕೊಳ್ರಿ, ಕಣ್ಣನ್ನು ಮೇಲೆ ಪಟ್ಟಿ ಹಾಕಿಬಿಟ್ಟು ಆ ವ್ಯಕ್ತಿ ಯಾರು ಅಂತ ಗುರುತಿಸು ಅಂದರೆ ಇವನೂ ಇರಬಹುದು, ಅವನೂ ಇರಬಹುದು, ಯಾರನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಕಣ್ಣು ಎಂತಹ ಪದಾರ್ಥ ಅಂದರೆ ಇಡೀ ವ್ಯಕ್ತಿಯ ಐಡೆಂಟಿಟಿಯನ್ನು ಮಾಡುವಂತಹದ್ದು. ಅದಕ್ಕೆ ಗೋಪಿಕಾಸ್ತ್ರೀ ಅಂತಾಳೆ, ಅಕ್ಷಣ್ವತಂ ಫಲಮಿದಂ. ಕಣ್ಣಿದೆ ನಿನಗೆ, ನಿನ್ನನ್ನು ನೀನು ಗುರುತಿಸಿಕೊಳ್ಳಲಿಕ್ಕೆ ಲಾಭ ಇದೆ, ಅವಕಾಶ ಇದೆ, ಯಾಕೆ ಬಿಡ್ತಾ ಇದ್ದೀಯಾ? ದೇವರು ಕಣ್ಣನ್ನು ಕೊಟ್ಟನಲ್ಲ, ಎದಕ್ಕೆ ಕೊಟ್ಟ? ಆ ಭಗವಂತನನ್ನು ನೋಡಲಿಕ್ಕೆ ಕೊಟ್ಟದ್ದು. ವಿಜೇಂದ್ರ ತೀರ್ಥರು ಒಂದು ಸ್ತೋತ್ರ ಮಾಡಿದ್ದಾರೆ, ಪಾಪ ವಿಮೋಚನ ಸ್ತೋತ್ರ ಅಂತ ತಿಳಿದುಕೊಂಡು. ಅವರಂತಾರೆ, ಭಗವಂತ ವಿಜೇಂದ್ರ ಸ್ವಾಮಿಗಳು ಬಹಳ ದೊಡ್ಡ ವ್ಯಕ್ತಿಗಳು, ಮತ್ತೆ ನೆನ್ಪಿಟ್ಕೊಳ್ಳಿ, ರಾಯರ ಪರಮ ಗುರುಗಳವರು, ಅವರಿಂದ ಸಣ್ಣವರಲ್ಲ ಏನಲ್ಲ. ರಾಯರ ಗುರುಗಳು ಸುಧೀಂದ್ರ ತೀರ್ಥರು, ಅವರ ಗುರುಗಳು ವಿಜೇಂದ್ರ ತೀರ್ಥರು. ಅವರೊಂದು ಸ್ತೋತ್ರ ಬರೀತಾರೆ, ಪಾಪ ವಿಮೋಚನ ಸ್ತೋತ್ರ ಅಂತ ಬರೀತಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ದೇವರೇ ಎಲ್ಲ ಇಂದ್ರಿಯಗಳನ್ನು ಕೊಟ್ಟಿದ್ದೀನಿ ನಿಜ, ಯಾವ ಇಂದ್ರಿಯಗಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ನಾನು. ಕಣ್ಣಿದೆ, ಕಣ್ಣನ್ನು ಉಪಯೋಗಿಸ್ಕೊಳ್ಳಿಲ್ಲ. ಏನು ಮಾಡಿದೆ? ಅಪಿತು ಧ್ರುವ ಬಾಲ ನರ್ತಕೀನಾಂ ಗಣಿಕಾನಾಂ. ಕೆಟ್ಟ ಕೆಟ್ಟ ಪದಾರ್ಥಗಳನ್ನು ನೋಡಲಿಕ್ಕೆ ಅವರು ನಮ್ಮನ್ನು ಉದ್ದೇಶ ಇಟ್ಕೊಂಡು ಬರೆದ ಗ್ರಂಥ ಅದು. ಕೇವಲ ಹೆಣ್ಣನ್ನು ನೋಡಿ, ವೇಶ್ಯೆಯನ್ನು ನೋಡಿ, ಅಥವಾ ಹಾಳು ಮೂಳು ವಿಷಯಗಳನ್ನು ನೋಡಿ, ಕೆಟ್ಟ ಪದಾರ್ಥಗಳನ್ನು ನೋಡಿ ಕೊಟ್ಟ ಕಣ್ಣನ್ನು ಹಾಳು ಮಾಡಿಕೊಂಡೆ. ಸುಕೃತಂ ತಿಲಮಾತ್ರ ತುಲ್ಯಮೀಶ ಕ್ರಿಯತೇನೈವ ಮಯೈಕ ವತ್ಸರೇಪಿ. ಒಂದು ಎಳ್ಳಿನಷ್ಟೂ ಪುಣ್ಯವನ್ನು ಸಂಪಾದನೆ ಮಾಡಲಿಲ್ಲ ಈ ಕಣ್ಣಿನಿಂದ ಅಂತ ಹೇಳ್ತಾರೆ. ಗೋಪಿಕೆ ಅಂತಾಳೆ, ಕಣ್ಣು ಕೊಟ್ಟದ್ದು ಕೆಟ್ಟ ಕೆಟ್ಟ ಪದಾರ್ಥಗಳನ್ನು ನೋಡಿ ಹಾಳು ಮಾಡಿಕೊಳ್ಳಿಕ್ಕಲ್ಲ, ಆ ಭಗವಂತ ವೇಣುನಾದವನ್ನು ಮಾಡ್ತಾ ಹೋಗ್ತಿರುವಾಗ ಅವನು ನಮ್ಮನ್ನು ನೋಡಿದಾಗ ನಾವು ಅವನನ್ನು ನೋಡ್ತೀವಲ್ಲ, ಹಾಗಾಗುವ ಆನಂದ ಇದೆಯಲ್ಲ, ನಿಜವಾದ ಆನಂದ, ಅದೇ ನಿಜವಾದ ಫಲ. ನೆನಪಿಟ್ಟು ಒಂದೇ ಕಣ್ಣಿನ ಬಗ್ಗೆನೇ ನೂರಾರು ಮಾತುಗಳನ್ನು ಹೇಳ್ತಾ ಹೋಗ್ತದೆ ಶಾಸ್ತ್ರ ವೇದಗಳು. ಅಕ್ಷಣ್ವತಂ ಫಲಮಿದಂ ನ ಪರಂ ವಿಧಾಮಃ
ಸಖ್ಯ ಪಶೂನ್ ಅನುನಿವೇಶಯತೋರ್ವಯಸ್ಯೈಃ. ಸಖ್ಯ ಎಳೆ ಗೆಳತಿಯರೇ, ದೇವರು ವಯಸ್ಸೈಃ ಎಲ್ಲ ಗೆಳೆಯರ ಜೊತೆಗೆ ಕೂಡಿಸಿಕೊಂಡು, ನೋಡ್ರಿ ದೇವರು ತಾನು ದೊಡ್ಡವನು, ಮಹಾ ದೊಡ್ಡ ವ್ಯಕ್ತಿಯವನು, ಸರ್ವೋತ್ತಮನಾಗಿದ್ರೂ ಕೂಡ ಇದ್ದ ಗೋಪಾಲಕರನ್ನ ತನಗಿಂತ ಸಣ್ಣವರು ಅಂತ ತಿಳಿಲಿಲ್ಲ ಭಗವಂತ. ಇದೇ ದೇವರು ಸರ್ವೋತ್ತಮ, ಸರ್ವತಂತ್ರ, ಸ್ವತಂತ್ರ, ಅವನ ಸಮಾನರು ಯಾರೂ ಇಲ್ಲ, ಅವನಿಗಿಂತ ಉತ್ತಮರಿಲ್ಲ, ವಿಷಯ ಬೇರೆ. ಸಣ್ಣ ದೇವತೆ ಅಥವಾ ಸಣ್ಣ ವ್ಯಕ್ತಿ ಮನುಷ್ಯನಾಗಿ ಹುಟ್ಟಿದ್ರು ಗೋಪಾಲಕನನ್ನ ವಯಸ್ಯ ಗೆಳೆಯ ಅಂತ ತಿಳ್ಕೊಳ್ತಾನಂತೆ. ವಯಸ್ಸೈಹಿ ವಕ್ರಂ ರಜೇಶ ಸುತಯೋ ಅನುವೇಣು ಜುಷ್ಟಂ, ಅವರ ಜೊತೆಗೆ ಹರಟೆ ಹೊಡಿತಾನೆ. ತಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನಡೆದುಕೊಳ್ತಾನೆ. ಎಷ್ಟೇ ದೊಡ್ಡ ಅಧಿಕಾರ ಇರಬಹುದು, ಸಂಪತ್ತಿರಬಹುದು, ಬೇಕಾದಿರಬಹುದು, ದೇವರು ತಿಳಿಸಿಕೊಡ್ತಾನೆ. ನಾನು ದೊಡ್ಡ ವ್ಯಕ್ತಿ ನಿಜ, ಆದರೆ ನಾನು ಸಮಾಜದಲ್ಲಿ ಇದ್ದಾಗ ಸಮಾಜದವರ ಜೊತೆಗೆ ಅವರಂತೆ ನಡ್ಕೊಳ್ಬೇಕು. ಏನು ದೇವರಿಗೆ ತನ್ನ ದೊಡ್ಡ ಸ್ಥಾನ ತೋರಿಸ್ಕೊಳ್ಳಿಕ್ಕೆ ಬರ್ತಿರ್ಲಿಲ್ವೇ? ಕೆಳಗೆ ಕೂಡು ಅಂದರೆ ಕೂಡ್ತಿದ್ರು ಪಾಪ ಎಲ್ಲರೂ, ಯಾರೂ ಇಲ್ಲ ಅಂತಿರ್ಲಿಲ್ಲ. ಕೃಷ್ಣನ ಮೇಲಿನ ಪ್ರೀತಿಯಿಂದ ಬೇಕಾದ ಮಾಡ್ಲಿಕ್ಕೆ ತಯಾರಿದ್ರು. ಹಾಗಿದ್ರೂ ಭಗವಂತ ಯಾರನ್ನು ಕೆಳ ಮೇಲೆ ಅಂತ ನೋಡಲಿಲ್ಲ, ಎಲ್ಲರನ್ನೂ ವಯಸ್ಸೈಹಿ ಗೆಳೆಯ ಅಂತ ನೋಡ್ತಾನೆ. ಅದನ್ನೇ ಪ್ರಹ್ಲಾದರಾಜರಂತಾರೆ, ಗೆಳೆಯ ಅಂತ ಉಪಾಸನೆ ಮಾಡಬೇಕು ದೇವರನ್ನು. ದೇವರನ್ನೇನಂತ ತಿಳಿಬೇಕು? ನಮ್ಮ ಗೆಳೆಯ. ಏನೋ ದುಃಖ ಆಯಿತು, ನೋವಾಯಿತು, ಯಾರಿಗೆ ಹೇಳ್ಕೊಳ್ಬೇಕು? ನಮಗೆಲ್ಲ ಹೇಳ್ಕೊಳ್ಳಿಕ್ಕೆ ಇನ್ಯಾರಿಲ್ರಿ, ಅವನೊಬ್ಬನೇ ಇರೋದು ದೇವರು, ಅವನೇ ಗೆಳೆಯ. ಅವನ ಮುಂದೆ ಹೇಳ್ಕೊಂಡ್ಬಿಟ್ರೆ ಆಯ್ತಂತೆ. ನಮ್ಮ ಗೆಳೆಯ ಇದ್ದಾನಲ್ರಿ, ಅವ್ನಿಗೆ ಹೇಳ್ಬಿಟ್ರೆ ಆಯಿತು. ಎಲ್ಲ ನಮ್ಮ ಗೆಳೆಯ ಮಾಡ್ತಾನೆ ತಗೊಳ್ರಿ. ಈ ಕೆಲವರಿಗೆ ಗೆಳೆಯರ ಮೇಲೆ ಬಹಳ ವಿಶ್ವಾಸ, ಏನೇ ಆದರೂ ಮಿತ್ರ ಬರ್ತಾನೆ, ರಕ್ಷಣೆ ಮಾಡ್ತಾನೆ ಅಂತ ತಿಳಿದುಕೊಂಡು. ಹಾಗಾದರೆ ನಿಜವಾದ ಮಿತ್ರ ಯಾರು? ಭಗವಂತ. ಅವನ ರಕ್ಷಣೆಯನ್ನು ಮಾಡ್ತಾನೆ, ಅವನ ಮೇಲೆ ಜವಾಬ್ದಾರಿಯನ್ನು ಹಾಕಿಬಿಡ್ರಿ. ಎಯ್ಯೈ ನಿಪೀತಂ. ಆ ಗೋಪಿ ಅಂತಾಳೆ, ರೂಪ ನೋಡೋದಲ್ಲ ಅಂತೆ, ಮತ್ತೇನು ಮಾಡೋದು ಅಂತ ಕೇಳಿದರೆ ಕುಡಿಯೋದಂತೆ. ನೋಡೋದು ಬೇರೆ, ಕುಡಿಯೋದು ಬೇರೆ. ಏನು ಆಶ್ಚರ್ಯ ರೀ! ಭಾಗವತ ಏನು ಮಾಡಬೇಕು? ಕೇಳಬೇಕಾ? ಅಲ್ಲ, ಭಾಗವತ ಕುಡಿಬೇಕಂತ. 2ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಪಿಬತ ಭಾಗವತಂ ರಸಮಾಲಯಂ, ಕಿವಿಯಿಂದ ಭಾಗವತವನ್ನ ಕುಡಿರಿ ಅಲ್ಲಿ ಹೇಳಿದರು. ಇಲ್ಲಿ ಗೋಪಿ ಅಂತಾಳೆ, ಕಣ್ಣಿನಿಂದ ಭಗವಂತನ ರೂಪವನ್ನ ಕುಡಿರಿ. ಕಣ್ಣಿನಿಂದ ಹೆಂಗೆ ಕುಡಿಯೋದು? ಏನ್ರಿ, ಬಾಯಿಂದ ಕುಡಿದದ್ದು ಗೊತ್ತು ನಮಗೆ, ಅದನ್ನು ಬಿಟ್ಟರೆ ಇನ್ಯಾವುದರಿಂದ ಬರೋದಿಲ್ಲ. ನಮ್ಮಲ್ಲಿ ಅದಕ್ಕೆ ಬೈತಿರ್ತಾರೆ, ತುತ್ತೇನು ಭಯ ಹಾಕ್ಕೊಳ್ಳಿಗತ್ತೀಯೋ ಕಿವ್ಯಾಗ ಹಾಕ್ಕೊಳ್ಳಿಗತ್ತೀಯೋ ಅಂತ ತಿಳ್ಕೊಂಡು ಹೇಳಿ. ಎಲ್ಲರೂ ಸರಿ ಉಣದೇ ಹೋಗಿ ಕೆಳಗೆ ಬಿದ್ದರೆ ಭಯ ಹಾಕೋತೀಯೋ ಕಿವ್ಯಾಗ ಹಾಕೋತೀಯೋ ತುತ್ತು ಅಂತ. ಯಾಕೆ ಅಂದರೆ ತಿನ್ಲಿಕ್ಕಿರೋ ಜಾಗ ಒಂದೇ, ಉಣ್ಲಿಕ್ಕಿರೋ ಜಾಗ ಒಂದೇ ಬಾಯಿ. ಆದರೆ ಆ ಗೋಪಿ ಅಂತಾಳೆ, ಕಣ್ಣಿನಿಂದ ಕುಡಿರಿ. ಐ ನಿಪೀತಂ ಅನುರಕ್ತ ಕಟಾಕ್ಷ ಮೋಕ್ಷಂ. ಯಾಕೆ ಕುಡಿಯೋದು ಅಂದರೆ ಏನು? ತನ್ಮಯರಾಗಿಬಿಡೋದು, ತನ್ಮಯರಾಗೋದು. ಈಗ ಕೆಲವರು ಇರ್ತಾರೆ ನೋಡ್ರಿ, ಕೆಟ್ಟ ಗಂಡ್ಲೆ ನೋಡ್ತಿರ್ತಾರೆ, ಗಾಬರಿ ಪಾಪ ಎದುರಿಗಿದ್ದವ್ರಿಗೆ, ಏನು ತಿಂದೇ ಬಿಡ್ತಾನೇನೋ ಅನ್ನೋ ಹಂಗೆ ನೋಡ್ಲಿಕ್ಕತ್ತಾನಲ್ಲ. ಮಾತು ಕೇಳಿದ್ದೀರೋ ಇಲ್ಲಿ? ಯಾರಾದರೂ ಕೆಟ್ಟ ಗಂಡ್ಲೆ ನೋಡ್ತಿದ್ರೆ, ತಿನ್ನೋ ಹಂಗೆ ನೋಡಿದ್ನಲ್ಲಪ್ಪ, ಸುಟ್ಟು ಹಾಕಿಬಿಡೋ ಹಂಗೆ ನೋಡಿದ್ನಲ್ಲವಾ ಅಂತಾರೆ. ಈ ಕಣ್ಣಿನಿಂದ ತಿನ್ಲಿಕ್ಕೂ ಬರಂಗಿಲ್ಲ, ಸುಡ್ಲಿಕ್ಕೂ ಬರಂಗಿಲ್ಲ, ಆದರೂ ಕಣ್ಣಿನಿಂದ ತಿಂದಾಕ್ತಾನೇನೋ ಅನ್ನೋ ಹಂಗೆ ಅಂತೀವಲ್ಲ. ಹಾಗೆ ಗೋಪಿ ಅಂತಾಳೆ, ಕಣ್ಣಿನಿಂದ ಕುಡದೇ ಬಿಡಬೇಕಂತೆ ಆ ಭಗವಂತನ ರೂಪವನ್ನ. ಅಷ್ಟು ಸರಳವಾಗಿ ಲೀಲಾಜಾಲವಾಗಿ ಭಗವಂತನ ಆ ಆನಂದದ ರೂಪವನ್ನು ನೋಡ್ರಿ. ಅಕ್ಷಣ್ವತಂ ಫಲಮಿದಂ ನ ಪರಂ ವಿದಾಮಹ ಸಖ್ಯ ಪಶೂನ್ ಅನುನಿವೇಶಯತೋರ್ವಯಸ್ಸೈಃ ವಕ್ತ್ರಂ ವ್ರಜೇಶ ಸುತಯೋ ಅನುವೇಣು ಜುಷ್ಟಂ ಯೈರ್ನಿಪೀತ ಮನುರಕ್ತ ಕಟಾಕ್ಷ ಮೋಕ್ಷಂ. ಇನ್ನೊಂದು ಶ್ಲೋಕ ಪ್ರಾರಂಭ ಮಾಡ್ತೀನಿ, ಮತ್ತೆ ಉಳಿದದನ್ನು ನಾಳೆ ದಿವಸ ನೋಡೋಣ ಅಂತ. ಅನೇಕ ಮಾತುಗಳಿದೆ ಆ ವೇಣುಗೀತೆಯಲ್ಲಿ ಬರುವ ಅನೇಕ ಮಾತುಗಳು. ಇನ್ನೂ ಕೊಳಲಿನ ನಾದ ಶುರುವಾಗೇ ಇಲ್ಲ, ಬರೀ ಅವನು ಹೊರಟಾಗ ಆದ ಕಥೆ ಹೇಳ್ತಾ ಇದ್ದಾನೆ. ಮುಂದಿನ ಮಾತಂತಾರೆ, ಚೂತ ಪ್ರಬಾಲ ಬರ್ಗಸ್ತವಕೋತ್ಪಲಾಬ್ಜ ಮಾಲಾನುರಕ್ತ ಪರಿಧಾನ ವಿಚಿತ್ರ ವೇಷೌ ಮಧ್ಯೆ ವಿರೇಜತುರಲಂ ಪಶುಪಾಲ ಗೋಷ್ಠ್ಯಾಂ ರಂಗೇ ಯಥ ನಟವರೌ ಕ್ವಚಗಾಯಮಾನೌ. ಚೂತ ಪ್ರಬಾಲ ಬರ್ಗಃ. ಮತ್ತೊಂದು ಹೇಳಿದರು, ಬರೇ ನವಿಲುಗರಿ ಅಷ್ಟೇ ಇರಲಿಲ್ಲ ಕೃಷ್ಣನ ತಲೆಯ ಮೇಲೆ, ಮತ್ತೊಂದು ಇತ್ತಂತೆ. ಮತ್ತೇನಿತ್ತು? ಚೂತ ಪ್ರಬಾಲ. ಚೂತ ಅಂದರೆ ಮಾವಿನ ಮರ, ಆ ಪ್ರಬಾಲ ಅಂದರೆ ಚಿಗುರು. ಮಾವಿನ ಮರದ ಚಿಗುರನ್ನೂ ಸಿಗಿಸಿಕೊಂಡಿದ್ದಂತೆ ಭಗವಂತ. ನೋಡ್ರಿ, ಇದು ಹೊಸ ಕಲ್ಪನೆ, ಇದು ನಮಗೆ ಗೊತ್ತಿಲ್ಲ, ನಮಗೆ ನವಿಲುಗರಿ ಮಾತ್ರ ಗೊತ್ತಿದೆ. ಗೋಪಿ ಅಂತಾಳೆ, ಚೂತ ಪ್ರಬಾಲ ಬರ್ಗಸ್ತಬಕೋತ್ಪಲಾಬ್ಜ ಮಾಲಾನುರಕ್ತ ಪರಿಧಾನ ವಿಚಿತ್ರ ವೇಷವು. ಯಾವ ವೇಷ ಇದು ಹೇಳ್ರಿ ನೋಡೋಣ?
ಹೇಳಿಕ್ ಬರೋದಿಲ್ಲ. ಗೋಪಿ ಅಂತಾಳೆ, ಕೃಷ್ಣ ಹಾಕಿಕೊಂಡ ಈ ವೇಷಕ್ಕೆ ಒಂದು ಹೆಸರಿಲ್ಲ. ನಮ್ಮಲ್ಲಿ ಹಿಂದಕ್ಕೆಲ್ಲ ಇತ್ತು, ಈ ಯಾರಾದರೂ ಆ್ಯಕ್ಟ್ರ್ಗಳು ಹಾಕ್ಕೊಂಡ್ರೆ ಆ ಡ್ರೆಸ್ಸಿಗೆ ಅವರದ್ದೇ ಹೆಸರನ್ನು ಕರೆಯೋದೊಂದು ಪದ್ಧತಿ ಇತ್ತು. ಪಾಪ ಯಾರಾದರೂ ಆ್ಯಕ್ಟ್ರ್ ಹಾಕ್ಕೊಂಡ್ರೆ ಅವನ್ ಶರ್ಟು, ಇವನ್ ಚಡ್ಡಿ, ಇವನ್ ಅಂಗಿ ಅಂತ ಕರಿತಿದ್ರು. ಇಲ್ಲಿ ಕೃಷ್ಣ ಹಾಕ್ಕೊಂಡ ಈ ಬಟ್ಟೆಗೆ ಹೆಸರಿಲ್ಲ, ಒಂದೇ ಹೇಳಬೇಕು, ಕೃಷ್ಣನ ಡ್ರೆಸ್ ಅನ್ಬೇಕಷ್ಟೇ ಹೊರತಾಗಿ ಏನೇನು ಹೇಳೋ ಹಂಗಿಲ್ಲ. ಅದಕ್ಕೆ ಹೇಳಿದ್ರು ಮಾಲಾನುರಕ್ತ ಪರಿಧಾನ ವಿಚಿತ್ರ ವೇಷವು, ವಿಚಿತ್ರವಾದ ವೇಷ. ಇಲ್ಲಿಯವರೆಗೆ ಯಾವ ಗೊಲ್ಲತಿಯರು ಇಂತಹ ವೇಷ ನೋಡಿಲ್ಲ. ತಲೆಗೆ ಮಾವಿನ ಚಿಗುರೆಲೆಯನ್ನ ಗರಿಯನ್ನ ಸಿಗಿಸಿಕೊಂಡು, ಕಿವಿ ಮೇಲೆ ಹೂಗಳನ್ನು ಕಟ್ಟಿಕೊಂಡು, ಕೊರಳಲ್ಲಿ ವೈಜಯಂತಿ ಮಾಲೆ ಹಾಕ್ಕೊಂಡು ಪೀತಾಂಬರ ಉಟ್ಕೊಂಡಿದ್ರೆ ಇದು ಯಾವ ವೇಷ? ಕಿರೀಟ ಹಾಕ್ಕೊಂಡು ಪೀತಾಂಬರ ಉಟ್ಕೊಂಡಿದ್ರೆ ರಾಜ ಅನ್ನಬಹುದು. ಬೇಡ ಹಳ್ಳಿ ಗಮಾನ ಅಂತ ತಿಳ್ಕೊಂಡು ಹೇಳಿ ತಲೆಗೊಂದೇ ಸುತ್ತಕೊಂಡು ಕೆಳಗೆ ಪಾಪ ಏನೂ ಇಲ್ಲ ಹರಕಲುಂಗಿ ಉಟ್ಕೊಂಡಿದ್ದಾನೆ ಅಂದರೆ ಹೂ ಅನ್ನಬಹುದು. ಕೆಳಗೆ ಪೀತಾಂಬರ, ಮೇ ಕಿರೀಟ ಇಲ್ಲ, ನವಿಲುಗರಿ ಹಾಕ್ಕೊಂಡಿದ್ದಾನೆ, ಇದೇನು ರಾಜನೋ ಅಥವಾ ಗೊಲ್ಲನೋ ಅಥವಾ ರಾಜಗೊಲ್ಲನೋ, ಯಾರನ್ನು ಕರಿಬೇಕು ಏನು ಗೊತ್ತಾಗ್ತಾ ಇಲ್ಲ. ವಿಚಿತ್ರ ವೇಷೈಹಿ ಮಧ್ಯೆ ವಿರೇಜ ತುರಲಂ ಪಶು ಗೋಪಾಲಗೋಷ್ಠ್ಯಾಂ, ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ, ಮುಂದೆ ಹಿಂದೆ ಗೋವುಗಳು ಗೋಪಾಲಕರು ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ ಇವರಿಬ್ಬರು. ರಂಗೇ ಯಥ ನಟಬರು ಕೊಚಗಾಯಮಾನವು, ರಂಗಸ್ಥಳದಲ್ಲಿ ರಂಗಮಂಟಪದ ಮೇಲೆ ಕುಣಿತಾ ಇದ್ರೆ ಹೇಗಿರಬೇಡ ಆಲೋಚನೆ ಮಾಡಿ. ಇಬ್ಬರು ಇಂತಹ ವೇಷವನ್ನು ಹಾಕ್ಕೊಂಡು ಮುದ್ದು ಬಾಲಕರು ಕುಣಿತಾ ಹೊರಟ್ರೆ ಏನು ಆನಂದ ಆಗಬೇಡ, ಅಷ್ಟು ಆನಂದ ಆಗ್ತಾ ಇದೆ ನಮಗೆ ಅಂತ ಹೇಳಿ ಆ ಎಲ್ಲ ಗೋಪಿಕಾ ಸ್ತ್ರೀಯರು ಕೃಷ್ಣನ ಕೊಳಲಿನ ನಾದದ ಸ್ತೋತ್ರವನ್ನು ಮಾಡುವರು, ವೇಣುಗೀತೆಯನ್ನು ಮಾಡುವರು. ಪ್ರಾರಂಭದ ಹಂತದಲ್ಲಿ ಕಣ್ಣಿದ್ದರೆ ಫಲ ಏನು, ಯಾವ ರೂಪವನ್ನು ಕಂಡ್ರೆ ಕಣ್ಣಿಗೆ ಫಲ, ಅದನ್ನು ತಿಳಿಸ್ತಾ ಹೊರಟಿದ್ದಾರೆ. ಮುಂದೆ ಇನ್ನೂ ಅನೇಕ ಮಾತುಗಳೆಲ್ಲ ಇದೆ, ಸಮಯವಾದದ್ರಿಂದ ಮತ್ತೆ ನಾಳೆ ನೋಡೋಣಂತೆ. ಶ್ರೀಕೃಷ್ಣ.